4100ಕ್ಕೂ ಹೆಚ್ಚು ಮುಜರಾಯಿ ದೇವಾಲಯಗಳೇ ನಾಪತ್ತೆ ಆಗಿದ್ದಾವಂತೆ. ದೇವಾಲಯಗಳೇ ನಾಪತ್ತೆ ಆಗೋದು ಅದು ಆಶ್ಚರ್ಯಕರ ಸಂಗತಿ ಮತ್ತು ಜಗತ್ತಿನ ಅದ್ಭುತಗಳಲ್ಲೂ ಕೂಡ ಒಂದಾಗ್ಬಿಡುತ್ತೆ. ಯಾರು ನಾಪತ್ತೆ ಮಾಡಿದವರು? ಮುಜರಾಯಿ ಆನ್ ರೆಕಾರ್ಡ್ ಇರುವಂಥ ಮುಜರಾಯಿ ದೇವಾಲಯಗಳು. ಅದಕ್ಕೆ ಈ ಮುಜರಾಯಿ ದೇವಾಲಯಗಳನ್ನು ಹುಡುಕೋದಕ್ಕೆ ಒಂದು SIT ರಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಎಲ್ಲಿಗೆ ನಾಪತ್ತೆ? ಅದು ನಾಪತ್ತೆ ಮಾಡಿದವ್ರು ಯಾರು? ದೇವ್ರನ್ನೂ ಏನಾದ್ರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರಾ? ದೇವರ ಆಸ್ತಿ ಏನಾಯಿತು? ಮುಜರಾಯಿ ದೇವಾಲಯಗಳು ಅಂದರೆ ಆಸ್ತಿಯೆಲ್ಲ ಏನಾಯಿತು? ಇದರೆಲ್ಲದರ ಸಮಗ್ರ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು SITಯನ್ನು ರಚನೆ ಮಾಡಿ, ನಾಪತ್ತೆ ಯಾವಾಗಾಗಿದೆ, ಯಾರು ಮಾಡಿದ್ದಾರೆ, ಯಾರು ಲೂಟಿ ಹೊಡೆದಿದ್ದಾರೆ, ಈ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇನ್ನು ದೇವ್ರನ್ನೇ ಬಿಡದೇ ಇದ್ದವ್ರು ಮನುಷ್ಯರನ್ನ ಬಿಡ್ತಾರಾ? ದೇವಾಲಯಗಳನ್ನೇ ಬಿಡದೇ ಇದ್ದವ್ರು ಇನ್ನೇನೇನು ಬಿಟ್ಟಿರ್ತಾರೆ? ಹಾಗಾಗಿ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆಗೆ ಆಗ್ರಹಿಸ್ತೇನೆ. ಸರ್, ಈಗ BJP ಪಾದಯಾತ್ರೆ ಮಾಡಬೇಕು ಅಂತ ನಿರ್ಧಾರ ಮಾಡಿತು ಬಳ್ಳಾರಿಯಿಂದ ಬೆಂಗಳೂರಿಗೆ ತನಕ. ಆದರೆ ಈಗ ಪಾದಯಾತ್ರೆ ಬೇಡ, ಒಂದು ಸಮಾವೇಶದ ಮೂಲಕ ಹೋರಾಟ ಮಾಡೋಣ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಜನವರಿ 17ನೇ ತಾರೀಕು ರಾಜ್ಯದ ಉದ್ದಗಲಕ್ಕೆ 5-6 ಪ್ರಮುಖ ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಈಗಾಗಲೇ ಕೋರ್ ಕಮಿಟಿ ನಿಶ್ಚಯ ಮಾಡಿದೆ. ಮೊದಲನೇ ಹಂತದಲ್ಲಿ ಹೋರಾಟ, ಅದರ ನಂತರ ಮತ್ತೆ ಏನು ಮಾಡಬೇಕು ಅನ್ನೋದನ್ನು ಪಕ್ಷದ ಕೋರ್ ಕಮಿಟಿ ಸಮಾಲೋಚನೆ ನಡೆಸಿ ಪ್ರಮುಖರ ಜೊತೆ ಮಾತುಕತೆ ನಡೆಸಿ ಅದರ ಸಾಧಕ ಬಾಧಕ ಏನು ಅನ್ನೋದನ್ನು ಗಮನಿಸಿ ನಿರ್ಣಯ ತೆಗೆದುಕೊಳ್ತೀವಿ. ಮೊದಲನೇ ಹಂತದಲ್ಲಿ ಬಳ್ಳಾರಿಯಲ್ಲೂ ಹೋರಾಟ ಮಾಡ್ತೀವಿ, ಹುಬ್ಬಳ್ಳಿಯಲ್ಲೂ ಹೋರಾಟ ಮಾಡ್ತೀವಿ, ಮಂಗಳೂರಿನಲ್ಲೂ ಹೋರಾಟ ಮಾಡ್ತೀವಿ, ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲೂ ಕೂಡ, ಕಲಬುರಗಿ ಭಾಗದಲ್ಲೂ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು. ಕೋಗಿಲು ಬಡಾವಣೆಯಲ್ಲಿ ನಾನು ಲಿಸ್ಟ್ ತರಿಸ್ಕೊಂಡು ನೋಡಿದ್ದೀನಿ, ಬಾಂಗ್ಲಾದವರು ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರೇ, ನೀವು ಗೊತ್ತಿಲ್ಲ ಅನ್ನುವಂಥ ಸಚಿವರಾಗಿಬಿಟ್ಟಿದ್ದೀರಿ. 1,500 ರೂಪಾಯಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಬೆಂಗಳೂರಿನ ವಾಸ ಮಾಡ್ತಿದ್ರು ಅಂತ ಆಧಾರ್ ಕಾರ್ಡ್ ಕೊಡ್ತಾರೆ. ಈ ಒಂದು ಸಮಿತಿ ಪುನೀತ್ ಕೆರೆಹಳ್ಳಿ ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ, ವಾಯ್ಸ್ ವಿತ್ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಿಮ್ಮ ಇಲಾಖೆಗೆ 18 ಜನರನ್ನು ಒಪ್ಪಿಸಿ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹಿಡಿದು ಕೊಟ್ಟಿದ್ದಾರೆ. ನೀವು ಹಿಡಿದು ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ಯಾರು ಬಾಂಗ್ಲಾದೇಶ ಅಕ್ರಮ ನಿವಾಸಿಗಳಿದ್ದರು ಅವ್ರ ಹತ್ರ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬಾಂಗ್ಲಾದ ದಾಖಲೆಗಳಿದ್ದಾವೆ, ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂಥ ಒಂದು ಆಧಾರ್ ಕಾರ್ಡ್ ಇದೆ. ಅವ್ರು ಹೇಳಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮಲ್ಲಿ ಕಾಸು ಕೊಟ್ಟರೆ ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಮತ್ತು ಆ ಬಾಂಗ್ಲಾದೇಶದವ್ರಿಗೆ ಹುಟ್ಟಿದ ಮಕ್ಕಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ. ಯಾರು? ಬಾಂಗ್ಲಾದೇಶದವರು. ಅವ್ರಿಗೆ ಇಲ್ಲಿಯೇ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ. ಇಲ್ಲಿ ತಾಯಿ ಮಗು ಆರೈಕೆ ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ, ಇಲ್ಲಿ BPL ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ನೀವು ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿದ್ದೀರಿ. 18 ಜನರನ್ನು ಹಿಡ್ಕೊಟ್ರೂ ಅವ್ರನ್ನ ಬಿಟ್ಟು ಈ ಹಿಡ್ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ನಿಮ್ಗೆ ಹೆಂಗೆ ಪ್ರಾಮಾಣಿಕತೆ ಇದೆ ನಿಮ್ಮ ಇಲಾಖೆಗೆ? ನಿಮ್ಮ ಇಲಾಖೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಹೊರದೋಗಬೇಕು, ಮುಂದೊಂದು ದಿನ ಇಡೀ ದೇಶದ ಕಾನೂನು ಸುವ್ಯವಸ್ಥೆಗೆ ಮಾತ್ರ ಅಲ್ಲ, ನಮ್ಮ ಆಂತರಿಕ ಸುರಕ್ಷತೆಗೆ ಧಕ್ಕೆ ಆಗ್ಬೋದು ಅನ್ನುವಂಥ ಅಪಾಯವನ್ನು ನೀವು ಗ್ರಹಿಸ್ತೇ ಇರ್ತಕ್ಕಂಥ ದುರದೃಷ್ಟಕರ. ನೀವು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ. ಹಿಡ್ಕೊಟ್ಟಿಲ್ವ ಪೊಲೀಸ್ ಸ್ಟೇಷನಿಗೆ? ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಿಗೂ ಕೊಟ್ಟಿದ್ದಾರೆ, 4-5 ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದಾರೆ. ನೋಡಿ, ತನಿಖೆ ನಡೆಸಿ. ನಾನು ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದರೆ ಹಾಗಾದರೆ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರನ್ನ ಹಿಡ್ಕೊಟ್ರೆ ಸುಳ್ಳ? ಅವ್ರ ಹತ್ರ ಬೆಂಗಳೂರಿನ ಆಧಾರ್ ಕಾರ್ಡ್ ಇರೋ ಸುಳ್ಳ? ನೀವು ಆ ಆಧಾರ್ ಕಾರ್ಡ್ ನೋಡಿರಿ, ಇವರು ಎಲ್ಲರೂ ಬೆಂಗಳೂರಿನವರು ಅಂತ ಹೇಳಿದ್ರಿ. ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ. ನೀವು ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅವರು ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ವಿ, ಆಧಾರ್ ಕಾರ್ಡ್ ಮಾಡಿಕೊಟ್ವು ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಪತ್ತೆಯಾಗಿದೆ, ಬಾಂಗ್ಲಾದ ಪೌರತ್ವ ಕಾರ್ಡ್ ಪತ್ತೆಯಾಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಿ. ನೀವು ದೇಶದ ಆಂತರಿಕ ಸುರಕ್ಷತೆಯ ಜೊತೆಗೆ ಆಟ ಆಡೋದಕ್ಕೆ ನಮ್ಮ ಕರ್ನಾಟಕದ ನೆಲವನ್ನು ಅವಕಾಶ ಮಾಡಿಕೊಡಬೇಡಿ. ಈಗಲೇ ಊರು ತುಂಬ ಗಾಂಜಾ ಎಲ್ಲ ಕಡೆಗೂ ವ್ಯಾಪಿಸಿದೆ. ಈ ಉಡ್ತಾ ಪಂಜಾಬ್, ಉಡ್ತಾ ಕರ್ನಾಟಕ ಆಗಿ ಬದಲಾಗಿದೆ. ಈಗ ಆ ಪರಿಸ್ಥಿತಿ ಬಂದಿದೆ. ಇನ್ನೊಂದು, ಇವತ್ತು ರಾಹುಲ್ ಗಾಂಧಿಯವರು